ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತಿನ ಸ್ಪೆಷಲ್ ಏನಂದರೆ, ಆ್ಯಕ್ಚುಲಿ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದೇ ನಾಳೆ. ಇವತ್ತೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡಿರ್ತಾರೆ, ಬಟ್ ನಾನು ಶೂಟ್ ಮಾಡ್ತಾ ಇರೋದು ಹಬ್ಬದ ದಿನ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ನಾರ್ಮಲ್ಲಾಗಿ ಫೇಸ್ ವಾಶ್ ಮಾಡಿ ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಇದನ್ನು ನಾನು ಶೂಟ್ ಮಾಡ್ತಾಯಿದ್ದು ಆಫ್ಟರ್ನೂನ್. ಎಲ್ಲರೂ ಹಬ್ಬಕ್ಕೆ ರೆಡಿ ಆದರೆ ನಾನು ಹಬ್ಬ ಆದಮೇಲೆ ವಿಡಿಯೋ ಮಾಡೋಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ. ಓಕೆ, ಏನೇನು ಹೆಂಗೆ ಇಟ್ಕೊಂಬಂದಿರೋ ಗೊತ್ತಿಲ್ಲ. ಈಗ ನನ್ನ ಐ ಶ್ಯಾಡೋ ಪ್ಯಾಲೆಟ್ಟು, ಇದು ನನ್ನ ಲಿಪ್ಸ್ಟಿಕ್ ಪ್ಯಾಲೆಟ್ಟು. ಹೇಳ್ದಲ್ಲ, ನಂದು ಮೇಕಪ್ ಕಲೆಕ್ಷನ್ ಮಾಡ್ತೀನಿ ಅಂತ ಮಾಡೋಕ್ಕೆ ಆಗಿಲ್ಲ. ಇದು ಒಂದು ನನ್ನ ಮೇಕಪ್ ಆರ್ಟಿಸ್ಟ್ ಮೇಕಪ್ ಥಿಂಗ್ಸ್ ಅಷ್ಟೇ, ಇದು ಡೈಲಿ ಮಾಡ್ಕೊಳ್ಳೋದಲ್ಲ. ಸೊ ಇವಾಗ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗೋಣ ಅಂತ ಸೂಟ್ ಕೇಸಿಂದ ಎಲ್ಲ ತೆಗೆದು ಇದರಲ್ಲಿ ಒಂಚೂರು ಜೋಡಿಸ್ಕೊಂಡು ಬಂದಿದ್ದೀನಿ. ನೋಡೋಣ ಹೆಂಗೆ ಎಷ್ಟು ಎಲ್ಲ. ಸೊ ಇದು ನೀವು ನೋಡಿರ್ತೀರ, ಲಾಸ್ಟ್ ಟೈಮ್ ತೋರಿಸಿದ್ದೆ, ಬಟ್ ಅದರಲ್ಲಿ ಏನೇನು ಬೇಕೋ ಗೊತ್ತು ನಂಗೆ ಗೊತ್ತಿಲ್ಲ. ಸೊ ಪ್ಲ್ಯಾನ್ ಮಾಡಿ ಇದೇ ಜೋಡಿಸ್ಕೊಂಡು ಮಾಡಬೇಕಂತ ಅಂದ್ಕೊಂಡಿಲ್ಲ. ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡಬೇಕು, ನಂಗೆ ಏನೇನು ಅನ್ಸುತ್ತೋ ಅದೆಲ್ಲ ಮಾತಾಡ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇನ್ನೂ ಅಷ್ಟೊಂದು ಚೆನ್ನಾಗಿ ವ್ಲಾಗಿಂಗೇ ಬರ್ತಾ ಇಲ್ಲ. ಲೈಕ್ ನಮ್ಮ ಮನೇಲಿ ಪೂಜೆ ಮಾಡುವಾಗ ಅಡುಗೆ ಮಾಡುವಾಗೆಲ್ಲ ಮಾಡಬೇಕು ಅನ್ಕೊತೀನ, ಎಲ್ಲ ಆದಮೇಲೆ ಅನ್ಕೊತಾ ಇದ್ದೀನಿ. ನಾನು ಎಷ್ಟೊಂದು ಜನ ವ್ಲಾಗಿಂಗ್ ನೋಡಿದ್ದೀನಿ, ಸ್ಟಿಲ್ ಮೇ ಬಿ ಇನ್ನೊಂದು ನಂಗೆ 6 ಮಂತ್ಸ್ ಪ್ರಾಕ್ಟೀಸ್ ಆಗಬೇಕು ಅನಿಸುತ್ತೆ. ಓಕೆ, ಇದು ನಾನು ಎಲ್ಲ ಇನ್ಸ್ಟಾಲ್ಲೇ ತೊಗೊಂಡಿದ್ದು, ಸಕ್ಕತ್ತಾಗಿದೆ. ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ ಗೈಸ್, ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಹುಡುಕ್ಬಿಟ್ಟು ಲಿಂಕ್ ಶೇರ್ ಮಾಡ್ತೀನಿ. ಸೊ ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ನಾನು ತೊಗೊಂಡೆ 2 ಇಯರ್ಸ್ ಆಯ್ತಲ್ಲ, ಹಾಗೆ ಇದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ ಸ್ವಲ್ಪ ಜನ. ಪ್ರಾಮಿಸ್ ಇಲ್ಲ ಗೈಸ್, ಇನ್ನು ನನಗೆ ದುಡ್ಡು ಬಂದಿಲ್ಲ. ನಿಮ್ಮ ಹತ್ರ ಮಾತಾಡ್ಕೊಂಡು ಟಿಂಗ್ ಆಗೋಯ್ತು ಈ ಗ್ರೂಪ್ ಟೈಪ್ಸ್. ಓಕೆ, ಸೊ ಯಾವುದೇ ಪ್ರಾಡಕ್ಟ್ ಆಗಲಿ ಫಸ್ಟ್ ಒಂಚೂರು ವಾರ್ಮ್ ಅಪ್ ಮಾಡಬೇಕು. ಸೊ ನಾನು ಫುಲ್ ಹ್ಯಾಂಡಲ್ ರಬ್ ಮಾಡ್ಬಿಡ್ತೀನಿ, ಬಿಕಾಸ್ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಸ್ವಲ್ಪ ಜನ ಅನ್ಕೊತಾರೆ, ಓಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಇವ್ರಿಗೆ ದುಡ್ಡು ಬಂದುಬಿಡುತ್ತೆ ಅಂತ. ಬಟ್ ನೋ, ನಿಜವಾಗ್ಲೂ ಬರಲ್ಲ. ಬಿಹೈಂಡ್ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ಅದರಲ್ಲಿ ಇರ್ತಾರಲ್ಲ, ಐ ಮೀನ್ ಬ್ಲಾಗರ್ಸ್ಗೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಯಾಕಂದರೆ ಈ ಒಂದು 50 ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಎಷ್ಟೋ ಜನಕ್ಕೆ $10 ಕಂಪ್ಲೀಟ್ ಆಗೋಲ್ಲ. ಸೊ ಎಷ್ಟೋ $10 ಕಂಪ್ಲೀಟ್ ಆಗೋವರೆಗೂ ಅದು ದುಡ್ಡು ಬರೋಲ್ಲ. ಓಕೆನಾ? ಸೊ ಇದು ಲೈಕ್ ಯೂಟ್ಯೂಬಲ್ಲಿ ಸ್ಯಾಲ್ರಿ ಲೆಕ್ಕ ತೊಗೊಳ್ಳೋರು ಇದ್ದಾರೆ. ಐ ಮೀನ್ ಸ್ಯಾಲ್ರಿ ಬೇಸಿಸ್ ಮೇಲೆ ಕನ್ಸಿಸ್ಟೆನ್ಸಾಗಿ ವೀಡಿಯೋ ಮೇಂಟೈನ್ ಮಾಡಿ ಅಪ್ಲೋಡ್ ಮಾಡಿ ಅಂಥವ್ರು. ಬಟ್ ಹೊಸಬರಿಗೆಲ್ಲ ಅಷ್ಟು ಬೇಗ ಬರೋದಿಲ್ಲ. ಅದು 1000 ಸಬ್ಸ್ಕ್ರೈಬರ್ 2000ಗೆ ಅಂತೂ ನಿಜ ಬರೋದಿಲ್ಲ. ಓಕೆ, ಪಾಯಿಂಟ್ ಅದೇ. ಬಿಕಾಸ್ ಎಲ್ಲರೂ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇವ್ರು ದುಡಿತಾವ್ರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಷ್ಟೇ. ಬಟ್ ಇನ್ನೂ ಏನು ದುಡ್ಡು ಬಂದಿಲ್ಲ ಗೈಸ್. ಓಕೆ, ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಏನು ಹಾಕೋಬೇಕು ನೆಕ್ಸ್ಟ್ ಅಂತ ನಾನು ಮರ್ತೋಗ್ಬಿಟ್ಟೆ. ಪ್ರೈಮರ್, ದಿಸ್ ಈಸ್ ಪ್ಯಾಕ್. ಇದು ಪ್ಯಾಕಿಂದ ಆ್ಯಕ್ಚುಲಿ ಎಲ್ಲದಕ್ಕೂ ಬ್ರಷ್ ಇದೆ ಬಟ್ ನನಗೆ ಕೈ ಕಂಫರ್ಟಬಲ್. ನಾನು ಹಿಂಗೆ ಹಾಕೊಂಡ್ಬಿಟ್ರೆ ಬೆಟರು ಸುಮ್ಮನೆ ಎಲ್ಲದಕ್ಕೂ ಅದೊಂದು ಬ್ರಷ್ ಇದೊಂದು ಬ್ರಷ್ ಯಾಕೆ ಅಂದ್ಬಿಟ್ಟು ನಾನು ಹಿಂಗೆ ಮಾತಾಡ್ಕೊಂಡು ಹಾಕೊಳ್ಳೋಣ ಅಂತ. ಮತ್ತೇನಿದೆ? ಓಕೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ರೀಸನ್ ಹೇಳ್ತೀನಿ, ಒಂದು ನಿಮಿಷ. ಹಿಂಗೆ ಗೊತ್ತಾ, ಈಗ ಗೊತ್ತಿರುತ್ತಲ್ವ ನಿಮಗೂ ಮೇರಲ್ಲಿ, ಈ ಕಡೆಯಿಂದ ಚಿಕ್ಕದಾಗ ಕಾಣಿಸೋ, ಈ ಕಡೆಯಿಂದ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ರೀಸನ್ ಬಂದು ನನಗೆ ಫಸ್ಟ್ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದೆ, ನಾನು ಚಿಕ್ಕವಳಿದ್ದಾಗಿಂದನೇ ನನಗೆ ಅಂದರೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಟಿಂಗು, ಹೀರೋ ಅವೆಲ್ಲ ನಂಗೆ ಗೊತ್ತಿರಲಿಲ್ಲ. ಟಿ ವಿಗೆ ಹೋಗ್ಬೇಕಂತಾನೆ ಅಂದ್ಕೊತಾ ಇದ್ದಿದ್ದು ಅಷ್ಟೆ. ಸೊ ಟಿ ವಿಗೆ ಹೋಗ್ಬೇಕಂತಾನೆ ಅಂದ್ಕೊತಾ ಇದ್ದಿದ್ದು. ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮೂವೀಸ್ ಅವ್ರ ಸೀರಿಯಲ್ಸ್ ಏನೋ ಒಂದು ಮಾಡಬೇಕಂತ. ನನಗೆ ಕಾಲೇಜ್ ಡೇಸಲ್ಲಿ ಸೀರಿಯಲ್ ಅವ್ರ ಮೂವಿ ಮಾಡಬೇಕಂತ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ, ನಮ್ಮಪ್ಪನ ಒಪ್ಪಿಸ್ಬೇಕಿತ್ತಲ್ಲ. ಸೀರಿಯಲ್ಲು ಅಂದರೆ ಎಷ್ಟು ಇಷ್ಟ ಇತ್ತು ಅಂದರೆ, ಐ ಮೀನ್ ಆ್ಯಕ್ಟಿಂಗ್ ಅಂದರೆ ಎಷ್ಟು ಇಷ್ಟ ಇತ್ತು ಅಂದರೆ, ಒಂದು ಸೀರಿಯಲಲ್ಲೂ ಮೂವಿಯಲ್ಲೂ ಕೆಲಸದೊಳು ಕ್ಯಾರೆಕ್ಟರ್ ಕೊಟ್ಟಿದ್ರು ಮಾಡೋಕ್ಕೆ ರೆಡಿ ಇತ್ತು. ಅಷ್ಟು ಇಂಟ್ರೆಸ್ಟು ಹುಚ್ಚು. ಇನ್ನೊಂದು ಮತ್ತೊಂದು ಏನೋ ಒಂದು ಒಟ್ಟಿನಲ್ಲಿ ನಾನು ಸೀರಿಯಲಲ್ಲಿ ಇರಬೇಕು. ನಾನು ಅವಾಗ ನೋಡ್ತಿದ್ದಿದ್ದು ಸೀರಿಯಲ್ಲು ಲಕ್ಷ್ಮೀ ಬಾರಮ್ಮ, ಆಮೇಲೆ ಇವಾಗ ಒಂದು ಲಕ್ಷ್ಮೀ ಬಾರಮ್ಮ ನೋಡ್ತಾ ಇದ್ದೀನಿ. ಸೊ ಅದರಲ್ಲಿ ಇದ್ರಲ್ಲ ರಾಮು, ಚಿನ್ನು ಎಲ್ಲ ಆ ಥರ. ಇವಾಗ ಗಂಗಾ ಇದ್ದಾರಲ್ಲ ಆ ಥರ. ಹಂಗೆ ಒಟ್ಟಿನಲ್ಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಕೆಲಸದೊಳಾದರೂ ಪರವಾಗಿಲ್ಲ ಮಾಡ್ಬೇಕು. ನಾನು ರೆಡಿಯಾಗಿದ್ದೆ, ಅಷ್ಟು ಇಷ್ಟ ಆಯಿತು ನನಗೆ ಆ್ಯಕ್ಟಿಂಗಲ್ಲಿ. ಬಟ್ ಅವಾಗ 1-2-3 ಸೀರಿಯಲ್ಲು ಮಾಡಿದ್ದೆ, 1-2 ಮೂವೀಸು ಮಾಡಿದೆ. ಯಾವಾಗ ಅಂದರೆ 2018 18-19 19 18. ಸೊ
ಆಮೇಲೆ 2021 ಒಂದೆರಡು ಮಾಡಿ ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಫುಲ್ ಅಂತಲ್ಲ, ನಾರ್ಮಲ್ 1 ಡೇ ಬೇಸಿಸ್ ಮೇಲೆ ಯಾವುದೋ ಒಂದೆರಡು ಸೀರಿಯಲ್ ಮಾಡಿದ್ದು. ಬಟ್ ಇವಾಗ ಮತ್ತೆ ನಂಗೆ ಆ ಕಡೆ ಇಂಟ್ರೆಸ್ಟ್ ಇಲ್ಲ, ಮೂವೀಸ್ ಸೀರಿಯಲ್ಸ್ ಎಲ್ಲ ಇವಾಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನನಗೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ. ಏನೋ ನನಗೆ ಫಸ್ಟಿಂದ ಒಂದು 4 ಜನ ನನಗೆ ಗುರ್ತಿಡಿಬೇಕು, ಮಾತಾಡಬೇಕು ಅನ್ನೋದು ಸ್ವಲ್ಪ ಹುಚ್ಚು ಜಾಸ್ತಿ. ವೆರಿ ರೇರ್ ನಾನು ಇದು ಯೂಸ್ ಮಾಡೋದು, ಬಿಕಾಸ್ ಹೆವಿ ಕವರೇಜ್ ಕೊಡುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಯೂಸೇ ಮಾಡಲ್ಲ. ನಾನು ಇಷ್ಟೊಂದು ಕ್ರೀಮೆಲ್ಲ ಹಾಕ್ಕೊಳೋದೇ ಇಲ್ಲ, ವಿಡಿಯೋ ಮಾಡುವಾಗ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂದ್ಬಿಟ್ಟು. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಚೆನ್ನಾಗಿ ಮೇಕಪ್ ಮಾಡ್ಕೊತ ಇರ್ತೀನಿ, ಅದಕ್ಕಾಗಿ ಇಷ್ಟೊಂದು. ಅಯ್ಯೋ, ಯಾಕೆ ನಾನು ಮಾತಾಡೋದೇ ನಿಲ್ಲಿಸ್ಬಿಟ್ಟೆ. ಸೊ ಮೂವೀಸ್ ಮಾಡೋದ್ರಿಂದ ಏನಂದ್ಕೊಂತಾರೆ ಸ್ವಲ್ಪ ಜನ, ಇದು ಗೊತ್ತಿರೋದೇ ಅಲ್ವಾ ಎಲ್ಲ. ಅದು ಹುಡುಗಿರು ಮೂವೀಸ್ ಮಾಡೋಕ್ಕೆ ಹೋದರೆ ಏನಾದರೂ ಅನ್ಕೊತಾರೆ, ಬಟ್ ನಂಗೆ ಅದೆಲ್ಲ ಇಷ್ಟ ಆಗ್ತೀರ. ಯೂಟ್ಯೂಬ್ ಆದರೆ ಆಬ್ವಿಯಸ್ಲಿ ಮನೇಲಿ ಮಾಡೋದು, ಇಲ್ಲ ಮನೆಯವ್ರ ಜೊತೆ ಮಾಡೋದಲ್ವ, ಏನು ಅಂದ್ಕೊಳ್ಳಲ್ಲ ಯಾರು ಅಂದ್ಬಿಟ್ಟು ಐ ಕೇಮ್ ಟು ಯೂಟ್ಯೂಬ್. ವ್ಲಾಗರ್ ಆಗಬೇಕಂತ ಅಂದ್ಕೊಂಡು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಫಸ್ಟು ಬ್ರಷಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಬ್ಲೆಂಡರಲ್ಲಿ ಮಾಡ್ಕೊಳ್ಳೋಣ. ಏನು ಗೊತ್ತಾ ಗೈಸ್, ನಾನು ಆಲ್ರೆಡಿ ನೈಟ್ ಸ್ಯಾರಿನ ಪ್ಲೀಟ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಏನಾದರೂ ಸ್ಯಾರಿ ಪ್ಲೀಟಿಂಗ್ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದು ಒಂದಿನ ವೀಡಿಯೋ ಮಾಡ್ತೀನಿ. ನಾನು ಸೀರೆನೇ ಉಟ್ಕೊಳ್ಳಲ್ಲ ಜಾಸ್ತಿ. ಫಸ್ಟ್ ಆಫ್ ಆಲು ಉಟ್ಟರು ನಾರ್ಮಲ್ ಫ್ಯಾನ್ಸಿ ಸ್ಯಾರಿಗಳೇ ಇಷ್ಟಪಡ್ತೀನಿ. ನಾನು ರೇಷ್ಮೆ ಸೀರೆ ಉಡೋಕ್ಕೆ ಇಷ್ಟಪಡಲ್ಲ, ಅದೇನೋ ನನಗೆ ತೂಕ ಅಂತ ಫೀಲ್ ಆಗುತ್ತೆ. ಅಂಥದ್ದು ಓಕೆ, ನಾನು ಒಂದು ಸತಿ ನನ್ನ ಚಾನಲಲ್ಲಿ ಗ್ರ್ಯಾಂಡಾಗಿ ರೆಡಿಯಾಗಿ ತೋರಿಸೋಣ ಅಂದ್ಬಿಟ್ಟು ರಾತ್ರಿ ಅಷ್ಟು ಕಷ್ಟಪಟ್ಟು ಸ್ಯಾರಿ ಎಲ್ಲ ಐರನ್ನೆಲ್ಲ ಮಾಡಿದ್ದೀನಿ ಗೈಸ್. ಹಂಗೆ ಲೈಕ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂದ್ಕೊಂಡು ಬಿಡು ಬೇಡ ಅಂತ ಅನ್ಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟೆಂಟ್ನ ಹುಡುಕ್ಬೇಕು, ಅದು ಮಾಡೋದ ಇದು ಮಾಡೋದ ಅಂತ. ಹೌದು, ನಿಮ್ಗೆ ಯಾರಿಗಾದ್ರೂ ನನ್ನ ಹೇರ್ ಬಾಟಕ್ಸ್ ಬಗ್ಗೆ ಆ್ಯಂಡ್ ಎಷ್ಟು ಮಂತ್ ಸ್ಟೇ ಇರುತ್ತೆ ಅದೆಲ್ಲ ಬೇಕಿದ್ರೆ ಹೇಳಿ, ಅದೊಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸಮ್ ಐಡಿಯಾಸ್ ಕೊಡಿ, ಯಾವ್ದಾದ್ರು ಒಂದು ಐಡಿಯಾ ಕೊಡಿ, ಯಾವುದಾದ್ರು ವೀಡಿಯೋ ಮಾಡಬೇಕು ಅಂತ ಮಾಡೋಣ. ಯಾಕೆಂದರೆ ಬಿಕಾಸ್ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನೀವು ಹೇಳಿ, ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಇಯರಿಂಗ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ, ಫುಲ್ ಗ್ರ್ಯಾಂಡಾಗಿ ರೆಡಿ ಆಗೋಣ, ಫುಲ್ ಸೆಟ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಗ್ರ್ಯಾಂಡಾಗಿ ರೆಡಿ ಆದರೂ ನಾನು ಗೋಲ್ಡೇ ಹಾಕ್ಕೊಳ್ಳಲ್ಲ. ನೀವು ಯಾರಾದರೂ ನನ್ನ ಥರ ಇದೆ ಕಮೆಂಟ್ ಮಾಡಿ ಗೈಸ್. ಗೋಲ್ಡ್ ತೊಗೊಳಕ್ಕೆ ಇಷ್ಟ, ನನಗೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ತೊಗೊಂಡು ಓಕೆ ನನ್ನ ಹತ್ರ ಈ ಥರ ಇಲ್ವಲ್ಲ ಅಂತ ತೊಗೊಂಡು ಸೈಡಲ್ಲಿ ಇರಬೇಕು ಅಂತ ಅನಿಸುತ್ತೆ ಹೊರತು ಹಾಕ್ಕೋಬೇಕಂತ ಅನಿಸಲ್ಲ. ಆರ್ಟಿಫಿಷಿಯಲ್ ಅದೇನೋ ನಂಗೆ ಅಷ್ಟು ಇಷ್ಟ. ನೀವು ಬೇಕಾದ್ರೆ ಗೋಲ್ಡದೊಂದು ತೊಗೊಂಬಂದಿಟ್ಟು ಆರ್ಟಿಫಿಷಿಯಲ್ದೊಂದು ತೊಗೊಂಬಂದಿಟ್ಟರೆ ನಾನು ಆರ್ಟಿಫಿಷಿಯಲೇ ಹಾಕೋದು, ನಾನು ಗೋಲ್ಡೇ ಹಾಕೋಲ್ಲ. ಬಟ್ ಇರಬೇಕಷ್ಟೆ, ನನಗೆ ನಮ್ಮ ಹತ್ರ ಇಲ್ಲ ಅಂತ ಅಂದ್ಕೊಳ್ಳೋಕೆ ಇಷ್ಟ ಆಗಿದೆ. ನನ್ನ ಹತ್ರ ಇರಲಿ ಅಷ್ಟೇ, ಬಟ್ ನಾನು ಹಾಕ್ಕೊಳ್ಳೋದು ಹಾಗೆ. ಸೊ ಫೌಂಡೇಶನ್ ಪಾರ್ಟ್ ಮುಗೀತು. ಇವಾಗ ಕನ್ಸೀಲರ್. ನಾನು ಯೂಸ್ ಮಾಡ್ತಿರೋ ಕನ್ಸೀಲರ್ ಬಂದು ಮೆಬಿಲಿನ್. ಇಲ್ಲ ಹೈ ಕವರೇಜ್ ಬೇಕಂದರೆ ನಾನು ಅವಾಗೆ ತೋರಿಸ್ನಲ್ಲ, ಪ್ಯಾಲೆಟೆಲ್ಲ ಯೂಸ್ ಮಾಡ್ಬೋದು. ಬಟ್ ಏನಿವೆ ನಾನು ಸಿಂಪಲ್ಲಾಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸಾಕು. ನನಗೇನಂಥ ಸ್ಪಾಟ್ಸ್ ಏನೆಲ್ಲೂ ಇಲ್ಲ. ಸೊ ನನಗಿರೋದೇ ಚೂರು ಅಲ್ಲ, ಅದಕ್ಕೆ ಸಿಂಪಲಾಗಿ ಹಾಕ್ಕೊಳ್ತಿದ್ದೆ. ಕೊಕ್ಕ ಅದಕ್ಕೊಂದು ಬ್ರಷ್ ತೊಗೊಂಡಿದ್ದೀನಲ್ಲ, ಇದೆಲ್ಲ ನಾನು ಮೇಕಪ್ ಕ್ಲಾಸ್ಗೆ ಯೂಸ್ ಮಾಡ್ತಿದ್ದೆ ಬ್ರಷಸ್ಸು. ಫೌಂಡೇಶನ್ಗಿಂತ ಈ ಕನ್ಸೀಲರ್ ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಬೇಗ ಕವರ್ ಆಗುತ್ತೆ. ಗೈಸ್, ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು, ಅದೇ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ವೀಡಿಯೋ ಮಾಡೋಣ. ಇಲ್ಲ ಮೇಕಪ್ ರಿಲೇಟೆಡ್ ಯಾವುದಾದ್ರೂ ಇದ್ರೂ ಕೇಳಿ, ಅದೇ ಮಾಡ್ತೀನಿ.
ಅಲ್ವಾ. ಬೇರೆ ಏನು ಹೇಳಬೇಕಿತ್ತು, ಬೇರೆ ಏನು ಹೇಳಬೇಕು, ಹೇರ್. ಹಾಂ, ನೆಕ್ಸ್ಟ್ ಏನು ಗೊತ್ತಾ, ನಾನೊಂದು ವಾಚ್ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವಾಚ್ ಕಲೆಕ್ಷನ್, ನಾನು ಎಲ್ಲ ವಾಚ್ದು ಅದರದ್ದೇ ಬಾಕ್ಸ್ ಇಟ್ಟಿದ್ದೀನಿ. ಬಟ್ ರೀಸೆಂಟಾಗಿ ಅಮೆಝಾನಲ್ಲಿ ಪೌಡರ್ ಇದು ಬೇಡ, ಸಲ್ಗೋ ವಿತ್ ದಿಸ್ ಪ್ಯಾಲೆಟ್. ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ. ಒಂದು ನಿಮಿಷ, ಸಾರಿ. ಸೊ ಅದಾದಮೇಲೆ ಸ್ವಲ್ಪ ಇವಾಗ ಹಾಕಿದ್ನಲ್ಲ ಅದೆಲ್ಲ ಸೆಟ್ ಮಾಡೋಕ್ಕೆ ಲೂಸ್ ಪೌಡರ್ ಯೂಸ್ ಮಾಡಬೇಕು. ಭಯಪಡಬೇಡಿ ಫ್ರೆಂಡ್ಸ್. ಇವಾಗ ಇದು ಸ್ವಲ್ಪ ಹಿಂಗೆ ಬಿಟ್ಟಿರ್ತೀನಿ, ಅದಕ್ಕೆ ನೀಟಾಗಿ ಸೆಟಲ್ ಆಗಲಿ. ಓಕೆ, ಏನು ಹೇಳ್ತಿದ್ದೆ, ಏನು? ಹಾಂ, ವಾಚ್. ಪ್ರಾಡಕ್ಟ್ನ ಲೈಕ್ ಹಿಂಗೆ ಮಾಡೋದ್ರಿಂದ ನೀಟಾಗಿ ಅದು ಲೈಕ್ ಇರುತ್ತಲ್ಲ, ಆಬ್ವಿಯಸ್ಲಿ ಒಂಚೂರು ಪೋರ್ಸ್ಗೆಲ್ಲ ಹಿಂಗೆ ಚೆನ್ನಾಗಿ ಸೆಟಲ್ ಆಗುತ್ತೆ. ಇಲ್ಲೆಲ್ಲ ಏನು ಹಾಕೋಷ್ಟಿಲ್ಲ, ನಾನು ನಿಮಗೆ ತೋರ್ಸೋಕ್ಕಾಗಿ ಹಿಂಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಫೌಂಡೇಶನ್ ಕಾಂಪ್ಯಾಕ್ಟ್ ಹಾಕಿದಾಗ ಹೋಗಿಬಿಡುತ್ತೆ, ನೋ ಪ್ರಾಬ್ಲಮ್. ಸೊ ಹಿಂಗೆ ಡಸ್ಟ್ ಔಟ್ ಮಾಡಬೇಕು. ಅಷ್ಟೇ ಇದು. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದೆ, ಆಮೇಲೆ ಬೋರಿಂಗಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ನನಗೆ ಏನೇನು ನೆನಪಾಗುತ್ತಾ, ಏನೇನು ಶೇರ್ ಮಾಡಬೇಕು ಅನಿಸುತ್ತಾ ಅದನ್ನು ಶೇರ್ ಮಾಡ್ಕೊತೀನಿ. ಹಾಂ, ವಾಚ್ ಕಲೆಕ್ಷನ್ ಬಗ್ಗೆ ಹೇಳ್ತೀನಿ ನಾನು. ಒಂದು ಸಲ ಅನಿಸುತ್ತೆ, ಇಲ್ಲ ಒಂದು ಸತಿ ವಾಚ್ ಆರ್ಗನೈಸರ್ ತೊಗೊಂಬಿಡೋಣ, ಎಲ್ಲ ಒಂದೇ ಹತ್ರ ಇರುತ್ತೆ ಅಂತ. ಇನ್ನೊಂದು ಸಲ ಅನಿಸುತ್ತೆ ಅದಕ್ಕೊಂದು ₹1000 ಹಾಕಿ ಯೂಸ್ ಮಾಡೋದು, ಹೆಂಗೋ ಬಾಕ್ಸ್ಗಳಿದೆಯಲ್ಲ ಅಂತ. ನೀವು ಕಮೆಂಟ್ ಮಾಡಿ, ನಾನು ವಾಚ್ ಬಾಕ್ಸ್ ತೊಗೋಬೇಕಾ, ಇಲ್ಲಾಂದರೆ ಹಾಗೆ ವ್ಲಾಗ್ ಮಾಡಲ್ಲ ಅಂತ. ಸೊ ಹಾಗೆ ಮಾಡೋದು, ಇಲ್ಲಾಂದರೆ ತರಿಸಿದ್ಮೇಲೆ ಮಾಡೋದು, ಏನೋ ಒಂದು ಮಾಡ್ತೀನಿ. ನನಗೆ ಇರೋ ಐಡಿಯಾಸ್ ಎಲ್ಲ ಒಂದೊಂದೇ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಬೇರೆ ನನಗೆ ಐಡಿಯಾಸೇ ಕೊಡ್ತಾ ಇಲ್ಲ. ಮೊದಲೆಲ್ಲ ಎಲ್ಲ ಹೇಳ್ತಾ ಇರಿ, ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ ಅಂತ. ಇವಾಗ ಯಾರೂ ಹೇಳ್ತಾನೆ ಇಲ್ಲ, ಯಾಕೆ? ಓಕೆ, ಇವಾಗ ನಾನು ನೆಕ್ಸ್ಟ್ ಐ ಮೇಕಪ್ ಮಾಡ್ಕೊತೀನಿ. ಬಿಕಾಸ್ ನನ್ನ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಆ್ಯಂಡ್ ಗೋಲ್ಡು. ಇದನ್ನು ಮಿರರ್ ಐತಾ ಇಲ್ಲ ಅಂತ ನಾನು ಮಾಡ್ಕೊಂಬಿಟ್ಟೆ. ಕಲರ್ ಪ್ಯಾಲೆಟ್ ಏನು ಹೇಳ್ತಿದ್ದೆ, ಲೈಟ್ ಗ್ರೀನು ಇರೋದ್ರಲ್ಲಿ ಲೈಟಾಗಿರೋದೊಂದು ಚೂರು ಹಾಕ್ಕೊಂತೀನಿ ಅಷ್ಟೇ. ಸೊ ಪ್ರಾಡಕ್ಟ್ ತಗೊಂಡು ಟೆಸ್ಟ್ ಔಟ್ ಮಾಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದು ಗ್ರೀನ್. ಇಲ್ಲ ನಿಮಗೆ ನಾನು ಮಾಡ್ಕೊತಾ ಇರೋದು ಅರ್ಥ ಆಗ್ತಾ ಇಲ್ಲ, ಲೈಕ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಹೇಳಿ. ಬೇಕಿದ್ರೆ ಯಾರಾದ್ರೂ ಒಬ್ಬರನ್ನ ಹುಡ್ಕೋತೀನಿ ಮೇಕಪ್ ಕುಂಡಿಸ್ಕೊಂಡು ಅವ್ರಿಗೆ ಮೇಕಪ್ ಮಾಡ್ತಾ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಹಿಂಗೆ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಒಂದು ನಿಮಿಷ ಹಿಂಗೆ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಈ ಥರ ಜಾಸ್ತಿ ಇದ್ದಂಗೆ ಅನಿಸುತ್ತೆ. ಸೊ ಇದನ್ನು ನೀಟಾಗಿ ಈ ಥರ ಹಿಂಗೆ ಬ್ಲೆಂಡ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ಕಲರ್ಸ್ ಲೈಟ್ ಮಾಡ್ಬೋದು. ನಾವೆಷ್ಟೇ ಜಾಸ್ತಿ ಪ್ರಾಡಕ್ಟ್ ತೊಗೊಂಡ್ರು ಕೂಡ ನಾವೆಷ್ಟು ಬ್ಲೆಂಡ್ ಮಾಡ್ತೀವೋ ಅಷ್ಟು ನೀಟಾಗಿ ಬ್ಲೆಂಡ್ ಆಗಿ ಲೈಟಾಗಿ ಕಾಣಿಸುತ್ತೆ. ಇವಾಗ ನೀವು ನೋಡ್ಬೋದು ನನಗೆ ಗ್ರೀನ್ ಕಲರ್ ಹೆಂಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಬ್ಲೆಂಡ್ ಮಾಡಬೇಕಿರಿ. ಓ
ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ನಾನು ಅದು ಇಷ್ಟೊಂದು ಗ್ರ್ಯಾಂಡಾಗಿ ನಿಜ ಯಾವತ್ತೂ ರೆಡಿ ಆಗಿಲ್ಲ. ಲೈಕ್ ನಿಮಗೂ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗುತ್ತೆ, ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಡಾರ್ಕ್ ಗ್ರೀನ್. ನಾನಿದೆ ಹೆಂಗೂ ಗ್ರೀನೇ ಯೂಸ್ ಮಾಡೋದ್ರಿಂದ ಇದೇ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲದ್ರೆ ಬೇರೆ ಬ್ರಷ್ ಯೂಸ್ ಮಾಡ್ತೀನಿ ಇನ್ ಕೇಸ್ ಬೇರೆ ಕಲರ್ ಬೇಕಿದೆ. ಸೊ ಡಾರ್ಕ್ ಗ್ರೀನ ಇಲ್ಲಿ ಔಟರ್ ಕಾರ್ನರ್ ಮಾತ್ರ ಹಾಕಿ, ಸೊ ಅದನ್ನು ಹಿಂಗೆ ಮಾಡ್ತೀನಿ, ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನಿಲ್ಲಿ ಫಸ್ಟ್ ಹಾಫ್ ಇದೆಯಲ್ಲ ಅಲ್ಲಿಗೆ ಗೋಲ್ಡ್ ಹಾಕ್ಕೊತೀನಿ ಅಷ್ಟೆ. ಇದು ಕೂಡ ನಾನು ನಾನು ಡಿಸೈಡ್ ಮಾಡಿದ್ದೆ ಗ್ರೀನ್ ಸ್ಯಾರಿಗೆ ಗ್ರೀನ್ ಐ ಮೇಕಪ್ ಮಾಡ್ಕೋಬೇಕು ಅಂತ. ಸ್ಟಿಲ್ ಪಿಂಟ್ರೆಸ್ಟಲ್ಲಿ ರಾತ್ರಿ ಒಂದು 2-3 ಸಿಂಪಲ್ ಮೇಕಪ್ ನೋಡಿಕೊಂಡೆ, ಲೈಕ್ ಯಾವುದು ಮಾಡ್ಕೊಳ್ಳೋಣ ಇವತ್ತಿಗೆ ಅಂತ. ನಾನು ಇಮೇಜ್ ಇನ್ಸರ್ಟ್ ಮಾಡ್ತೀನಿ, ಓಕೆನಾ, ಇನ್ ಕೇಸ್ ಯಾರಿಗಾದ್ರೂ ಬೇಕು. ಬಿಕಾಸ್ ಇವಾಗ ಸುಮಾರು ಜನ ಯೂಟ್ಯೂಬಲ್ಲೂ ನೋಡಿಕೊಂಡು ಮಾಡೋರಿದ್ದಾರೆ ಮೇಕಪ್ಸು, ಅಂದರೆ ಅವ್ರ ಮಕ್ಕಳಿಗೆ ಇಲ್ಲ ಅಂದರೆ ಅವ್ರಿಗೆ ಸೆಲ್ಫ್ ಮೇಕಪ್ಗಾಗಿ ಅಷ್ಟೇ. ಸೊ ಇವಾಗ ನನಗೆ ಬೇಕಾಗಿರೋದು ಗೋಲ್ಡು. ಸೊ ಇಲ್ಲೇ ಇದೆ ಈ ಗೋಲ್ಡ್. ಸೊ ನಾನು ಹ್ಯಾಂಡಲ್ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಸಿಂಪಲಾಗಿ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಜಾಸ್ತಿ ಇರಬೇಕು ನನಗೆ ಗೋಲ್ಡ್ಗಿಂತ. ಈ ಗೋಲ್ಡೆಲ್ಲ ಬ್ರಷ್ಗಿಂತ ಕೈಯಲ್ಲಿ ಹಾಕೊಂಡ್ರೆ ಬೆಟರು, ಯಾಕೆಂದರೆ ಕೈಯಲ್ಲಿ ಒಂದು ಸತಿ ಇಟ್ಕೊಂಡ್ರೆ ಎಷ್ಟೊಂದು ಪ್ರಾಡಕ್ಟ್ ಬರುತ್ತೆ. ಅದು ಸುಮ್ಮನೆ ಒಂದು ಸತಿ ಹಿಂಗೆ ಮಾಡಿ ನಾನು ಹಿಂಗೆ ಮಾಡ್ಕೊತಾರೆ ಅಷ್ಟೇ. ನಾನು ಆರಾಮಾಗಿ ಐ ಮೇಕಪ್ ಟ್ಯುಟೋರಿಯಲ್ಸ್ ಮಾಡಿಬಿಡ್ಬೋದು, ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ಕೊತ ಇದ್ದೀನಿ. ಪರವಾಗಿಲ್ಲ, ಏನು ಕಲ್ತಿಲ್ವಾ, ಸುಮ್ಮನೆ ಬಿಲ್ಡಪ್ ತೊಗೊತಾ ಇದ್ದೀನಿ ನಾನು. ಬಟ್ ಇದಕ್ಕಿಂತ ಚೂರು ಕಮ್ಮಿ ಆಯಿತು, ಬಿಕಾಸ್ ನಾನೇ ಕಮ್ಮಿ ಹಾಕ್ಕೊಂಡ್ರೆ. ವಾವ್, ಲುಕಿಂಗ್ ಸೋ ಪ್ರಿಟಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಈ ಗ್ರೀನು ಪಿಂಕುಗಳು ಅವೆಲ್ಲ ನಾನು ಮಾಡ್ಕೊಂಡಿಲ್ಲ. ನಾನು ಯಾವಾಗೂ ಒಂದು ರೌಂಡ್ ಅಷ್ಟೇ ನ್ಯೂಡ್ ಕಲರಾಗೆ ಮಾಡ್ಕೊಳ್ಳೋದು. ನಾನು ಈ ಥರ ಗ್ರೀನೆಲ್ಲ ಯಾವತ್ತೂ ಮಾಡಿಲ್ಲ. ಸಕ್ಕತ್ತಾಗಿ ಕಾಣ್ತಾ ಇತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊತೀನಿ. ನಿಮ್ಗೆ ಯಾವುದಾದ್ರು ಬೇಕಿದ್ರೆ ಹೇಳಿ, ನಾನು ಅದೇ ಥರ ಮಾಡಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಆ್ಯಕ್ಚುಲಿ ನಾನು ಬೇಸಿಕ್ ಸ್ಟೆಪ್ಪೆಲ್ಲ ಹೇಳ್ತಲ್ಲ, ನನಗೆ ಯಾವುದೇ ಜನರಲಾಗಿ ನಾನು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತಾ ಇದ್ದೀನಿ. ಬಟ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಪೌಡರ್ ಆಯ್ತಲ್ಲ, ಸೊ ಬ್ಲಷ್ ಹಾಕೊಂಬಿಡೋಣ. ನಾನು ಯಾವತ್ತೂ ಬ್ಲಷ್ ಹಾಕ್ಕೊಂಡಿಲ್ಲ, ಇವತ್ತು ಹಾಕೋತಾ ಇದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ ವಿಡಿಯೋ ತುಂಬ ಲಾಂಗ್ ಹೋಗುತ್ತೆ. ಪರವಾಗಿಲ್ಲ, ನಾನು ನೀಟಾಗಿ ಎಲ್ಲ ಡೀಟೇಲಾಗಿ ತೋರಿಸ್ಬೇಕು ವಿಡಿಯೋಲ್ಲಿ ಮೇಕಪ್ ಹೆಂಗಿರುತ್ತೆ ಅಂತ ನಾನು ಮಾಡ್ತಾ ಇರೋದು. ಇದು ಅಷ್ಟೇ ಟ್ಯೂಬಿಂಗ್. ಲೈಟ್ ಪಿಂಕ್ಸ್ ಹಾಕೋತಾ ಇದ್ದೀನಿ ನಾನು. ಚೀಕ್ ಮಾತ್ರ ಸ್ವಲ್ಪ ಹೆವಿ ಗ್ರ್ಯಾಂಡಾಗಿ ಹಾಕೊತಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಹೆಂಗೆ ಕಾಣುತ್ತೋ ಅಂತ ಭಯ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಳ್ಳೋಲ್ಲ. ಅದು ಕೂಡ ಸೆಟ್ಟಲ್ ಆಗಬೇಕು, ಅದಕ್ಕೆ ಸ್ವಲ್ಪ ಹೀಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಓ ಮೈ ಗಾಡ್, ಕಾಣ್ತಿದೆ ಅಲ್ಲ ಪಿಂಕಿಶ್. ಐ ಲವ್ ಐ ಮೇಕಪ್, ಸಕ್ಕತ್ತಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಓಕೆ, ಐ ಆಮ್ ಡನ್ ವಿತ್ ಮೈ ಬ್ಲಷ್. ಇವಾಗ ಮುಗೀತು, ಸದ್ಯಕ್ಕೆ ಐ ಮೇಕಪ್ ಮಾಡ್ಕೊಳ್ಳೋಣ. ಐ ಲೈನರ್. ಓಕೆ, ನಾನು ಲ್ಯಾಶು ಇಟ್ಕೊಂಡಿದ್ದೀನಿ, ಬಟ್ ಇವತ್ತು ಹಾಕ್ಕೊಳ್ಳೋಣ. ನಂಗೆ ಸ್ವಲ್ಪ ಓವರ್ ಅನಿಸುತ್ತೆ ಲ್ಯಾಶೆಲ್ಲ ಹಾಕೊಂಡ್ರೆ, ಮದುವೆಗೆ ಹಾಕ್ಕೊಂಡಂಗೆ. ಬಟ್ ಹತ್ರ ಇದೆ, ಹಾಕ್ಕೊಳ್ಳಲ್ಲ. ಆ್ಯಂಡ್ ಇದು ಐಬ್ರೋ ರೇಸರ್, ಇದು ಫೇಸ್ ರೇಸರ್. ನಿಮ್ಗೇನಾದರೂ ಫೇಸ್ ಹೇರ್ ರಿಮೂವ್ ಮಾಡೋದು ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡೋಣ. ಆ್ಯಂಡ್ ಇದು ಲ್ಯಾಶ್ ಗ್ಲೂ, ಇದೆಲ್ಲ ಫುಲ್ ಇದ್ರಲ್ಲಿ ಸೆಟ್ಲಾಗಿರೋದು. ಸೊ ನೆಕ್ಸ್ಟ್, ದಿಸ್ ಇಸ್ ಮೈ ಲ್ಯಾಶ್ ಕಲರ್.
ಏನೋ ನಾನು ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಓಕೆನಾ. ಸೊ ಅವಾಗ ಅಂದ್ಕೊಂಡೆ ನಾಳೆ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಲ್ಲ, ಲೈಕ್ ಇದಿದ್ದೇ ಹೇಳಬೇಕು, ಇದೆಲ್ಲ ನಂಗೆ ಕನ್ವೆ ಮಾಡಬೇಕು, ಆ ಥರ ಎಲ್ಲ ಏನೇನೋ ಅಂದ್ಕೊಂಡೆ. ದೇವ್ರಿಗೆ ಪ್ರದಕ್ಷಿಣೆ ಹಾಕೋವಾಗೆಲ್ಲನೂ ಮಾತಾಡ್ಬೇಕಂತ ನೆನಪು ಮಾಡಿಕೊಂಡೆ, ಬಟ್ ನಂಗೆ ನೆನಪೇ ಆಗ್ತಾಯಿಲ್ಲ. ಏನೇನು ಅಂದ್ಕೊಂಡಿದ್ದೆ ಅಂತಾನೆ ನನಗೆ ನೆನಪಾಗ್ತಾ ಇಲ್ಲ. ಅದಕ್ಕೆ ಅನ್ಸೋದೆಲ್ಲ ಮೇಕಪ್ ಮಾಡ್ಕೊಂಡು ನನಗೆ ಪ್ರಾಮಿಸ್ ಗೊತ್ತೇ ಇರಲಿಲ್ಲ. ನಾನು ನಿಜ ಇಷ್ಟೆಲ್ಲ ಮೇಕಪ್ ಮಾಡ್ಕೊಳಲ್ಲ, ಸೊ ನನಗೆ ಗೊತ್ತಿಲ್ಲ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಐ ಮೇಕಪ್ ಹೆಂಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಒಂದು ಸತಿ ಏನು ಗೊತ್ತಾ, ನನ್ನ ಹತ್ರ ಸಿಕ್ಕಾಪಟ್ಟೆ ಗೊಂಬೆಗಳಿದ್ದಾವೆ. ಅಂದ್ಕೊಂಡೆ ಒಂದ್ಸಲ ಡಾಲ್ ಕಲೆಕ್ಷನ್ ಮಾಡೋಣ ಅಂತ. ಆಮೇಲೆ ಇದೇನಿದು ಚಿಕ್ಕ ಮಕ್ಕಳ ಥರ ಗೊಂಬೆಗಳು ಅನ್ಕೊತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಿಕಾಸ್ ನಾನು ಮಾಲ್ಗೆ ಹೋದಾಗೆಲ್ಲ ಗೇಮ್ಸ್ ಆಡ್ತೀನಿ, ಅಂದರೆ ಎಲ್ಲ ಸತಿ ಏನು ಗೆದ್ದಿಲ್ಲ, ಒಂದಷ್ಟು ಕೊಂಡ್ಕೊಂಡು ಇದ್ದೀನಿ. ಸೊ ಅದಕ್ಕೆ ನನ್ನ ಹತ್ರ ಸಿಕ್ಕಾಪಟ್ಟೆ ಡಾಲ್ಸ್ ಇದೆ. ಐಲೈನರ್ ನನ್ನ ಹತ್ರ ಇದೊಂದಿದೆ, ಡ್ಯಾನ್ಸ್ಲರ್ ಅಂತು. ಇನ್ನೊಂದು ಮರ್ತೋಯ್ತಲ್ಲೋ ಇದು. ಓಕೆ, ಸೊ ಇದನ್ನು ಸಿಂಪಲ್ಲಾಗಿ ಒಂದು ಐಲೈನರ್ ಹಾಕ್ಕೋತೀನಿ. ಕಾಣಿಸುತ್ತೆ ಅನ್ಕೊತೀನಿ, ನಾನು ಮಿರರಲ್ಲಿ ನೋಡ್ಕೊಂಡು ಹಾಕೋಬೇಕಲ್ಲ. ಆ್ಯಕ್ಚುಲಿ ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಇಲ್ಲಿ ನೋಡಿ, ನಾನು ಇಷ್ಟೇ ಹಾಕೋದು, ಲೈಕ್ ವಿಂಗೆಲ್ಲ ಮಾಡ್ಕೊಳ್ಳಲ್ಲ, ಎಂಡೂರ್ಗೆ ಹಾಕೊತೀನಿ ಅಷ್ಟೇ. ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಔಟ್ಫಿಟ್ ಹಾಕೊಂಡ್ಮೇಲೆ ಅದ್ರ ಲುಕ್ಕೇ ಬದಲಾಗ್ಬಿಡುತ್ತೆ. ಈ ಕಡೆ ಸಿಕ್ಕಾಪಟ್ಟೆ ಈಸಿ, ಈ ಕಡೆ ಫುಲ್ ಕಷ್ಟ. ಒಂದು ಐ ಆಮ್ ಡನ್. ಮುಗೀತು, ಆಯಿತು, ಮುಗೀತು. ಏನೇನೋ ಮಾತಾಡ್ಬೇಕು ಅಂದ್ಕೊಂಡೆ, ನನಗೆ ಏನೂ ನೆನಪೇ ಆಗ್ತಾಯಿಲ್ಲ ಏನು ಮಾತಾಡ್ಬೇಕಂತ. ಹೇಳಿಲ್ವಾ, ಒಂದು ಪಿಂಕ್ ಟಚ್ ಮಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಓಕೆ, ಚೆನ್ನಾಗಿದೆ ಸ್ಟಿಲ್. ನನ್ನ ಮನೆಗೆ ಟೂರ್ ಬೇಕಿದ್ರೆ ಹೇಳಿ, ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಹೇರ್ ಟೂಲ್ಸಿಂದ ಹಿಡಿದು ಮೇಕಪ್ ಪ್ರಾಡಕ್ಟ್, ಹೇರ್ ಪಿನ್ಸ್, ಆಮೇಲೆ ಎಕ್ಸ್ಟೆನ್ಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ಟಿಪ್ ಏನು ಗೊತ್ತಾ, ಲೈಕ್ ಇವಾಗ ನಾವು ಇಲ್ಲೆಲ್ಲೋ ಹಾಕಿರ್ತೀವಿ, ಇಲ್ಲೆಲ್ಲೋ ಕಾರ್ನರ್ ಒಂಚೂರು ಹೋಗಿರಲ್ಲ ಅಂತ ಇರ್ತಲ್ಲ, ಹಿಂಗೆ ಮಾಡ್ಕೊಂಡು ಒಂದು 2-3 ಸಲ ಫುಲ್ ನೀಟಾಗಿ ಹೋಗ್ಬಿಡಿ. ನಾನು ಹಾಗೆ ಮಾಡೋದು, ಫುಲ್ ಯಾರು ಬೆಳ್ಕೊಂಡಿರ್ತಾರೆ. ಇವಾಗ ಸಡನ್ನಾಗಿ ಟೈಮ್ ಆಗೋಯ್ತು ಅಂದರೆ ನೀಟಾಗಿ ಹಾಕೊಂಬಿಟ್ಟ ಒಂದು 2-3 ಸಲ ಅಂದ್ಬಿಡ್ತೀನಿ.
ಎವ್ರಿಥಿಂಗ್ ಐಮ್ ಡನ್ ವಿತ್ ಮೈ ಐ ಮೇಕಪ್ ಲಿಪ್ ಮೇಕಪ್ ಎಲ್ಲ ಮೇಕಪ್. ನಾನು ಸೆಟ್ಟಿಂಗ್ಸ್ ಬೇರೆ, ಬಟ್ ನಾನು ಏನು ಆ ಥರ ಎಲ್ಲ ಹಾಕ್ಕೊಡ್ತೀನಿ ಬಿಕಾಸ್ ನನಗೇನು ಬೇಡ. ಯೂಶ್ವಲಿ ಮನೇಲಿರೋದು ನನಗೆ ಅಷ್ಟೊಂದು ಅವಶ್ಯಕತೆ ಏನಿಲ್ಲ. ಜಸ್ಟ್ ನಾನು ಮೇಕಪ್ ತೋರಿಸ್ಬೇಕಂತ ಲೈಕ್ ಐ ಮೇಕಪ್ ನಾನೊಂದು ಲುಕ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕಾಗಿ ವಿಡಿಯೋ ಮಾಡಿದೆ. ಆ್ಯಂಡ್ ನನಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡೋ ಬದಲು ಏನಾದರೂ ಮಾತಾಡ್ಕೊಂಡು ಮಾಡೋಣ ಅಂತ ಅನಿಸಿ ಏನೋ ಮಾತಾಡ್ಕೊಂಡು ಮಾಡಿದ್ದೀನಿ, ಗೊತ್ತಿಲ್ಲ. ಇದು ಮೈ ಲೈಟ್ ಗ್ರೀನ್ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇವಾಗ. ಗೈಸ್ ನಂಗೆ ಇನ್ನೂ ಲಿಪ್ಸ್ಟಿಕ್ ಸಮಾಧಾನ ಎಲ್ಲ ಗೈಸ್, ಒಂಚೂರು ಪೆನ್ಸಿಲಲ್ಲಿ ಒಂಚೂರು ಹಾಕ್ಕೊಂಡ್ಬಿಡ್ತೀನಿ. ನಾನು ಡನ್ ವಿತ್ ಮೇಕಪ್, ಬಟ್ ಗ್ಯಾರಂಟಿ ಚೇಂಜ್ ಮಾಡ್ತೀನಿ. ಸೊ ನಂಗೆ ಗೊತ್ತಿರೋ ಪ್ರಕಾರ ಸೊ ಇವಾಗ ನೋಡ್ಬೋದು ಈ ಮೇಕಪ್ ಎಲ್ಲ ಇಷ್ಟು ಕರೆಕ್ಟಾಗಿ ಬಂದಿದೆ. ನನಗೆ ಬೇಕಾಗಿರೋದೇ ಗ್ರೀನ್ ಆ್ಯಂಡ್ ಗೋಲ್ಡು. ನಾನು ಓಡಿರೋ ಪಿಕ್ ಕೂಡ ಹಿಂಗೆ ಇತ್ತು ಆ್ಯಂಡ್ ನನಗೆ ಇದೇ ಬೇಕಿತ್ತು ಅಂತ ಇದೇ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಹೋಗಿ ಸ್ಯಾರಿ ಉಟ್ಕೊಂಡ್ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬಂದೆ. ಸೊ ಹಿಂಗೆ ರೆಡಿ ಆಗಿದ್ದೀನಿ ನಾನು ಇವತ್ತು. ಹೆಂಗೆ ಕಾಣ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ಹೇರ್ ಸ್ಟೈಲ್ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಸೀರೆ ಉಡೋಷ್ಟೊತ್ತಿಗೆ ನಂಗೆ ಸಾಕಾಯಿತು ಫ್ರೆಂಡ್ಸ್, ಅದಕ್ಕೆ ನಾನು ಏನೂ ಮಾಡಲಿಲ್ಲ. ಹೇರ್ ಸ್ಟೈಲು ನಾರ್ಮಲಾಗಿ ಹಿಂದೆ ಒಂದು ಬ್ಯಾಂಡ್ ಹಾಕ್ಕೊಂಡು ಮುಂದೆ ಹಿಂಗೊಂದೆರಡು ಬ್ಯಾಂಡ್ ಬಿಟ್ಟಿದ್ದೀನಿ. ಒಂದು ಚಿಕ್ಕದ ಪಾಪಿ ಬಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಹೇಳೋದಲ್ಲ, ನನಗೆ ಗೋಲ್ಡೆಲ್ಲ ಗ್ಯಾರಂಟಿ ಇಷ್ಟ ಇಲ್ಲ. ನಾನು ಗೋಲ್ಡ್ ಹಾಕ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ನಾನು ಹಾಕೊಳ್ಳೋ ಸಣ್ಣ ಚೈನ್ ಇರ್ತಲ್ಲ, ಅದು ಬಿಚ್ಚಲೂಬಾರ್ದು, ಆ ಥರ ಸಣ್ಣದು ಹಾಕ್ಕೊಂಡಿರ್ತೀನಿ. ಸೊ ಅದಕ್ಕೆ ಇದೊಂದು ಚೈನು, ಇದು ನಾನು ಚಾಂದ್ ಬಾಲಿ ಡಿಸೈನ್ ಅಂತಾರಲ್ಲ ಆ ಥರದಲ್ಲಿ ನೆಕ್ ಸೆಟ್ ಫುಲ್ಲು ಪರ್ಲ್ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ನನ್ನ ಫೇವ್ರೇಟು. ಸೊ ಇದರಿಂದ ಇಯರಿಂಗ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಪಾಪ್ಡಿ ಬಟ್ಟು ಸಿಲ್ವರ್ದು ನನ್ನ ತಂಗಿ ಹತ್ರ ಕೊಡಿಸ್ಕೊಂಡಿದ್ದು. ಅದನ್ನು ಹಾಕ್ಕೊಂಡು ನಾನು ಲುಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನಿಸಿದೆ. ನಿಮ್ಗೆ ಹೇಗೆ ಕಾಣಿಸ್ತಿದ್ದೀನೋ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಲುಕ್ ಇಷ್ಟ ಆಗಿದ್ದರೆ ಹೇಳಿ, ಏನಾದರೂ ಚೇಂಜಸ್ ಇದ್ದರೂ ಹೇಳಿ, ಲೈಕ್ ಚೇಂಜ್ ಮಾಡ್ಕೊಳ್ಳೋಣ. ಆ್ಯಂಡ್ ಬೇರೆ ಏನಿದೆ, ಲೈಕ್ ಫುಲ್ ಲೆಂತ್ ವೀಡಿಯೋ ನಮ್ಮ ಮಮ್ಮಿ ಹತ್ರ ಶೂಟ್ ಮಾಡಿಸ್ತೀನಿ. ಲೈಕ್ ಫುಲ್ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಒಂದು ವೀಡಿಯೋ ಇನ್ಸರ್ಟ್ ಮಾಡ್ತೀನಿ ಎಂಡಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಿಮಾ ವರ್ಲ್ಡ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಸೊ ನಾನು ಹೋಗಿ ಎಡಿಟ್ ಮಾಡೋದು ನೋಡ್ಕೊತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಬ್ಲರ್ ಬಂದಿದೆ ವಿಡಿಯೋ, ನೀಟಾಗಿ ಕಾಣಿಸೇ ಇಲ್ಲ ಸ್ಯಾರಿ ಆಗಲಿ ಫೇಸ್ ಆಗಲಿ. ಸೊ ಇವಾಗ ಎಡಿಟ್ ಮಾಡೋದು ನೋಡ್ಕೊತಿದ್ದೆ, ಬಟ್ ಬೈ ಗಾಡ್ಸ್ ಗ್ರೇಸ್ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ. ಅದಕ್ಕೆ ಕ್ಲೋಸಪ್ಪಲ್ಲಿ ಒಂದು ಸರಿ ತೋರಿಸ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಎಡಿಟ್ ಮಾಡ್ತಿರೋಳು ವಾಪಸ್ ಬಂದಿದ್ದೀನಿ. ಸೊ ಹಿಂಗಿದೆ. ಸೊ ಇದೆಲ್ಲ ನಾನು ಫಸ್ಟೇ ಪ್ರೀಪ್ಲೀಟ್ ಮಾಡ್ಕೊಂಡಿದ್ದೆ, ಅದಕ್ಕಾಗಿ ಈಸಿ ಆಯ್ತು. ಇದ್ದರೆ ಈ ಸೆಕೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಎನಿವೇ, ಸೊ ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಫುಲ್ ಲುಕ್ ಹೆಂಗಿದೆ ಅಂತ. ಸೊ ಹಿಂಗೆ